ಪೂಜ್ಯ ಶ್ರೀ ಮಾತಾಜಿಯವರನ್ನು ಸ್ಮರಿಸುತ್ತಾ ನಾವು ಇಲ್ಲೊಂದು ಆಶ್ರಮಕ್ಕೆ ಬಂದಿದ್ದೀವಿ. ಈ ಆಶ್ರಮದ ಪೂಜ್ಯರು ಅಮೃತಾನಂದ ಸ್ವಾಮಿಗಳು. ನಾನು ನಿಮಗೆ ದೃಷ್ಟಿ ದರ್ಶನ ಸಾಕಷ್ಟು ಸಲ ಮಾಡಿದ್ದೀನಿ. ಕಾಲಿಕೆಗಳ ಬಳಕೆಯವ್ರದ್ದು ಅಲ್ಲಿ ಒಂದು ಸಿದ್ದೇಶ್ವರ ಒಂದು ಇದರಲ್ಲಿ ಅಲ್ಲಿ ಅವರ ಲಿಂಗಕ್ಕೆ ಸಮಾರೋಹ ಮಾಡುವಾಗ ನಾನು ಪ್ರಕಟಣೆ ಕ್ರಿಶ್ಚಿಯನ್ತೀನಿ. ಅದರಲ್ಲಿ 10 ಮಂದಿ ಬಂದು ಅಂತ ಪೂಜ್ಯರ ಚರಣಗಳಿಗೆ ವಂದಿಸುತ್ತಾ ಹಾಗೂ ಜ್ಞಾನ ಗುರುಗಳಾದಂಥ ಪೂಜ್ಯ ಶ್ರೀ ಬಸವಪ್ರಭು ಸ್ವಾಮೀಜಿಯವರಿಗೆ ಅನಂತ ಶರಣ ಸಲ್ಲಿಸುತ್ತಾ ನಮ್ಮ ಎಲ್ಲ ನಮ್ಮ ಜೊತೆ ಬಂದಂಥ ಎಲ್ಲರಿಗೂ ಅನಂತ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಪೂಜ್ಯರು ಕಲ್ಯಾಣದಲ್ಲಿ ಬಸವ ಕಲ್ಯಾಣದಲ್ಲಿ ಕಲ್ಯಾಣ ಅಂತ ಒಂದು ಫಾರೆಸ್ಟ್ 500 ಎಕರೆ ಇರುವಂತಹ ಒಂದು ಫಾರೆಸ್ಟ್ ಅಲ್ಲಿ ಅಂದರೆ ದಾನಮಗೆ ಒಂದು ಚರಿತ್ರೆ ಅದನ್ನು ಹುಟ್ಟಿ ಹಾಕಂದ್ರೆ ಅದರಂಥ ಒಂದು ಸಾಕ್ಷಿಯನ್ನು ಒಂದು ಗುರುತಿಸಿದ್ರೆ ಆ ಸ್ಥಳ. ಅದ್ರ ಸಲುವಾಗಿ ನಾವೇನು ಮಾಡ್ತೀವಿ ಅಲ್ಲಿ ಪ್ರತಿ ಸಲ ಈ ವರ್ಷವೂ ಏಪ್ರಿಲ್ 4 ಮತ್ತು 5ರಂದು 4-5ರಂದು ಒಂದು ಸಮಾಗಮ ಅಂತ ಕಾರ್ಯಕ್ರಮ ಮಾಡ್ತಾರೆ. ಆ ಕಾರ್ಯಕ್ರಮದ ಒಂದು ನಿಮಿತ್ತವಾಗಿ ನಾವು ಕಲ್ಯಾಣದಿಂದ ಪರಿಶುದ್ಧತೆಯಿಂದ ಬಸವ ಜೊತೆಯನ್ನು ಮುಗಿಸ್ಕೊಂಡು ದಾನಮ್ಮನ ಕ್ಷೇತ್ರಗಳ ಎಲ್ಲ ಕ್ಷೇತ್ರಗಳಲ್ಲಿ ಸುತ್ತಾಡ್ಕೊತಾ ಆ ಜೊತೆ ಮುಗಿಸ್ಕೋತಾ ಹೋಗ್ತೀವಿ. ಅದೇ ರೀತಿ ನಾವು ಬಸವ ಕಲ್ಯಾಣದ ಪರಿಶುದ್ಧತೆಯಲ್ಲಿ ಗುರು ಬಸವನವರ ಒಂದು ಸ್ತುತಿ ಮಾಡಿ ದಾನಮ್ಮ ದೇವಿ ಸ್ತುತಿ ಮಾಡಿ ಪರಿಶುದ್ಧತೆಯನ್ನು ಜೊತೆ ಮುಗಿಸ್ಕೊಂಡು ಸಂಗಲಾಪುರಕ್ಕೆ ಬಂದೀವಿ. ದಾನಮ್ಮ ದೇವಿಯ ದೀಕ್ಷಾಗುರುಗಳು ಸಂಗಲಾಪುರದ ಸಿದ್ದರಾಮೇಶ್ವರ ಅಲ್ಲಿ ಬಂದು ಸಿದ್ದರಾಮೇಶ್ವರನ ಜ್ಯೋತಿ ಮುಟ್ಟಿಸ್ಕೊಂಡು ಚಡಚಣಕ್ಕೆ ಬಂದು ಅಲ್ಲಿ ಜ್ಯೋತಿ ಮುಟ್ಟಿಸ್ಕೊಂಡಿವಿ. ಆಮೇಲೆ ಮುಂದೆ ಗುಡ್ಡಾಪುರದಲ್ಲಿ ಹಿಂಗೆ ಮತ್ತು ಹಿಂಗೆ ಮತ್ತೊಂದು ಮುಖ್ಯವಾಗಿ ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿದ್ದಂಥ 770 ಅಮರಗಣಗಳು ಮತ್ತು 1,96,000 ಜಂಗಮರಲ್ಲಿ ಮುಖ್ಯವಾಗಿ 770 ಅಮರಗಣಗಳಲ್ಲಿ ದಾನಮ್ಮ ದೇವಿ ತಾಯಿಯವರು ಒಬ್ಬರು. ಅವರು ಇದೇ ಮಹಾರಾಷ್ಟ್ರ ಉಮರಾಣಿಯಲ್ಲಿ ಚಿರತಮ್ಮ ಮತ್ತು ದಂಪತಿಗಳ ನಂತರದಲ್ಲಿ ಲಿಂಗಮ್ಮನಾಗಿ ತಾಯಿ ಸಾಕಷ್ಟು ಕಾರ್ಯಗಳನ್ನು ಮಾಡ್ತಾ ಬಂದರು. 18ನೇ ವರ್ಷದಲ್ಲಿ ಸಿದ್ದರಾಮೇಶ್ವರ ಅವರಿಂದ ಲಿಂಗ ದೀಕ್ಷೆ ಪಡ್ಕೊಂಡು ಧರ್ಮ ಪ್ರಚಾರ ಮಾಡ್ತಾ ಇರ್ತಾರೆ. ಅವರು ಲಿಂಗ ವಿಭೂತಿ ಈ ರುದ್ರಾಕ್ಷಿಯನ್ನು ಸಾಂಗ್ ತಗೊಂಡು ಮನೆ ಹೋಗಿ ಲಿಂಗ ದೀಕ್ಷೆ ಕೊಟ್ಟರು. ಆಮೇಲೆ ಮಹಾರಾಷ್ಟ್ರ ಮತ್ತು ಕರ್ನಾಟಕಕ್ಕೆ ಮುಖ್ಯವಾಗಿ ಅವರು ಒಂದು ಕೊಂಡಿ ಇದ್ದಾನೆ, ಬೇಸೆಯುವ ಒಂದು ಕೊಂಡಿ ಇದ್ದಾನೆ. ಹೀಗಾಗಿ ಅವರು ಸಾಕಷ್ಟು ಕಡೆ ಧರ್ಮ ಪ್ರಚಾರ ಮಾಡಿದ್ದಾರೆ. ಆ ಧರ್ಮ ಪ್ರಚಾರ ಮಾಡೋದು ಫಸ್ಟ್ ಇದರಿಂದ ಉಮರಾಣಿಯಿಂದ ಏನು ಕಲ್ಯಾಣ ಮಾರ್ಗ ಬರುವಾಗ ಅವರು ಮೋಳ್ಕೇರ ಅಂತ ಒಂದು ಗ್ರಾಮ, ಮೋಳ್ಕೇರ ಗ್ರಾಮದಲ್ಲಿರುವಂಥ ಮೋಳಿಗೆ ಮಾರೇನವರು ಫಸ್ಟ್ ದರ್ಶನ ಪಡ್ಕೊಂಡು ಮುಂದೆ ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣದಲ್ಲಿ ನಾರಾಯಣಪುರ ಅಂತ ಸಮೀಪ ಒಂದು ಊರು, ಅಲ್ಲಿ 1 ಎಕರೆಯಷ್ಟು ದೊಡ್ಡ ಗುಡಿ ಇತ್ತು ಆ ಟೈಮ್. ಅದರ ಅವಶೇಷಗಳು ಮಾತ್ರವ, ಅದರ ಗುಡಿಗಳಿಗೆ ಸ್ವಲ್ಪ ಮೇಲೆ ಸಮ ಅನಿಸುತ್ತದೆ. ಅಲ್ಲಿ ಅವ್ರ ಕಾರ್ಯಕ್ಷೇತ್ರ ಅದು. ಆಮೇಲೆ ಒಂದು ಕಲ್ಯಾಣ ಗುಣತೀರ್ಥವಾಡಿಯಿಂದ ಕಲ್ಯಾಣದಿಂದ 6 ಕಿಲೋಮೀಟರ್ ಸುರಂಗ ಮಾರ್ಗದಲ್ಲಿ, ಆ ಸುರಂಗ ಮಾರ್ಗದಲ್ಲಿ ಅದೊಂದು ಗಡಿ, ಅದು ದಾನಮ್ಮ ಗಡಿ ಅಂತೇ ಗುರುತಿಸಲಾಗುತ್ತ. ಅಲ್ಲಿ ದಾನಮ್ಮ ತಾಯಿಯವರು ಲಿಂಗಾನುಯೋಗ ಮಾಡ್ತಾ ಇದ್ರು. ಅನಂತರ ಅವರು ಲಿಂಗಾನುಯೋಗ ಮಾಡ್ತಾ ಇದ್ರು ಮತ್ತು ದಾಸೋಹವನ್ನು ಮಾಡ್ತಾ ಇದ್ರು. ಮತ್ತು ಬಳಲಿ ಬಂದಂಥ ನೋವು ಬೇನೇನವರು ಏನು ಬಳಲಿ ಬರ್ತಲ್ಲ ಅಂಥವ್ರಿಗೆ ಏನು ಆಯುರ್ವೇದಿಕ್ ಡಾಕ್ಟರ್ ಇರ್ತಾರಲ್ಲ ಆ ರೀತಿ ಅವರಿಗೆ ಗಿಡಮೂಲಿಕೆಗಳಿಂದ ಗುಣಮುಖ ಮಾಡ್ತಾ ಇದ್ರು. ಅಂಥ ದಾನಮ್ಮ ದೇವಿಯವರು ಲಿಂಗಮ್ಮ ತಾಯಿಯವರು ಸಾಕಷ್ಟು ದಾಸೋಹ ಮಾಡ್ತಾ ಇದ್ರು. ಕಲ್ಯಾಣದ 1,96,000 ಜನರಿಗೆ ಅವ್ರು ದಾಸೋಹ ಮಾಡಿದರು ಅಂತ. ದಾಸೋಹ ಮಾಡಿದಾಗ ಇದನ್ನು ಕಂಡು ಬಸವಣ್ಣವರೇ ಅಲ್ಲಿಗೆ ಬಂದು ಅವರಿಗೆ ನೀನು ಲಿಂಗಮ್ಮದ ಲಿಂಗದಿಂದ ದಾಸೋಹ ಮೂರ್ತಿ ದಾನಮ್ಮ ಅಂತ ನಾಮಕರಣ ಮಾಡಿದ್ರು ಅಂತ ಹೇಳಿ ಅಲ್ಲಿನ ಮೆರವಣಿಗೆ ಮುಖಾಂತರ ದಾನಮ್ಮ ದೇವರನ್ನ ಕಲ್ಯಾಣ ಕರ್ಕೊಂಡಿರ್ತಾರೆ. ಅಂಥ ಒಂದು ದಾನಮ್ಮ ಉತ್ಸವವನ್ನು ನಾವು ಇದೇ ಏಪ್ರಿಲ್ 4 ಮತ್ತು 5ರಂದು ಕಲ್ಯಾಣ ಕದಳಿಯಂತೆ ಪ್ರಸಿದ್ಧವಾಗಿರುವಂಥ ಬಸವ ಕಲ್ಯಾಣದ ಗುಣತೀರ್ಥವಾಡಿಯಲ್ಲಿ ನಾವು ಪೂಜೆಯ ಕಾರ್ಯಕ್ರಮ ಮಾಡಿದ್ವಿ. ಅಂಥ ಕಾರ್ಯಕ್ರಮಕ್ಕೆ ಆಮಂತ್ರಣ ಕೊಡುವ ಸಲುವಾಗಿ ಮಾತ್ರ ಈ ಜ್ಯೋತಿ ಮುಖಾಂತರ ಒಂದು
ಜ್ಯೋತಿ ಜ್ಞಾನಗೊಂದು ಜ್ಯೋತಿ ಒಂದು ಹೊತ್ತಿಸ್ಕೊಂಡು ಅದಕ್ಕೆ ಎಲ್ಲರಿಗೂ ಇನ್ವೈಟ್ ಮಾಡೋದು ಆಮಂತ್ರಣ ಕೊಡೋಕ್ಕಾಗಂತ ಪೂಜೆ ಮಾಡ್ತಾ ಇದ್ದಾರೆ ಈ ವಿಷಯ ಅಂತ ನಾನು